ಸ್ನೇಹಿತರೆ, ಜುಲೈ 26 ಬರೋಬ್ಬರಿ 27 ವರ್ಷಗಳು ತುಂಬಿದೆ ನಮ್ಮ ಕಾರ್ಗಿಲ್ ಯುದ್ಧ ನಡೆದು. ಕಾರ್ಗಿಲ್ ಅಲ್ಲಿ ಯೋಧರು ಭಾರತದ ಪ್ರಜೆಗಳಿಗೋಸ್ಕರ ತಮ್ಮ ಪ್ರಾಣವನ್ನೇ ಮುಡಿಪಾಗಿಟ್ಟಿರ್ತಾರೆ. ಸ್ನೇಹಿತರೆ, ಏನ್ ಮಾತಾಡ್ತಾ ಇದ್ದೀನಿ ಅಂದ್ರೆ, ಕಾರ್ಗಿಲ್ ಯುದ್ಧ ನಡೆದು 27 ವರ್ಷ ಆಗಿದೆ. ಆದ್ರೆ ನಮ್ಮ ಭಾರತದಲ್ಲಿರುವ ಕೆಲವು ಕ್ರಿಮಿಗಳ ಮೆಂಟಾಲಿಟಿ ಮಾತ್ರ ಚೇಂಜ್ ಆಗಿಲ್ಲ ಅನ್ನೋದಕ್ಕೆ ಒಂದು ಲೈವ್ ಎಕ್ಸಾಂಪಲ್. ಸ್ನೇಹಿತರೆ, ಜಂತರ್ ಮಂತರ್ನಲ್ಲಿ ಏನ್ ನಡೆದಂತಹ ಮೊನ್ನೆ ಪ್ರೊಟೆಸ್ಟ್ ಅಲ್ಲಿ ನಮ್ಮ ಕರ್ನಾಟಕದಲ್ಲಿ ಜನಿಸಿದಂತಹ ಎರಡು ಪ್ರಬುದ್ಧ ಮಾನಗಳು ಇಬ್ಬರಿದ್ದಾರೆ. ಯಾರು? ಕಿಶೋರನು, ನಮ್ಮ ಆಕ್ಟರ್ ಕಿಶೋರನು, ಪ್ರಕಾಶ್ ರಾಜ್ ಅವರು. ಏನಕ್ಕೆ ಅವ್ರನ್ನ ಸಿಂಗ್ಯುಲರ್ ಪ್ರೊನೌನ್ಸಿಯೇಷನ್ ಮಾಡ್ತಾ ಇದ್ದೀನಿ ಅಂದ್ರೆ, ಸ್ನೇಹಿತರೆ, ಅವರು ನನ್ನ ಏಜ್ ಅಲ್ಲಿ ಅವ್ರು ಹಿರಿಯರೇ ಇರ್ಬೋದು, ಅವರ ಎಕ್ಸ್ಪೀರಿಯನ್ಸ್ ಅಲ್ಲಿ ನಾನು ಕಿರಿಯನೇ ಇರ್ಬೋದು, ಅವ್ರು ಮಾಡಿರುವಂತ ಇದರಲ್ಲಿ ಏನು ಅಚೀವ್ಮೆಂಟ್ ಅಲ್ಲಿ ನಾವು ಕಿರಿಯರೇ ಇರ್ಬೋದು. ಆದರೆ ನಾನು ಸಿಂಗ್ಯುಲರ್ ಯೂಸ್ ಮಾಡ್ತಾ ಇಲ್ಲ, ಅವ್ರ ಹೆಸರುಗಳನ್ನ ಪ್ರೊನೌನ್ಸಿಯೇಷನ್ ಮಾಡ್ತಾ ಇದ್ದೀನಿ. ಪ್ರಕಾಶ್ ರಾಜ್ ಹಾಗೂ ಕಿಶೋರ್ ಅವರು ನಮ್ಮ ಕರ್ನಾಟಕದಲ್ಲಿ ಜನಿಸಿದಂತ ಇಬ್ರು ಮಹಾನ್ ಪ್ರತಿಭೆಗಳು ಇಂಡಸ್ಟ್ರಿಯಲ್ಲಿ, ಎಲ್ಲಿ? ಸಿನಿಮಾದಲ್ಲಿ. ಇವರು ಜಂತರ್ ಮಂತರ್ ನಲ್ಲಿ ಹಗಲು ರಾತ್ರಿ ಕೂತ್ಕೊಂತಾರೆ. ಒಬ್ರು, ಇನ್ನೊಬ್ರು ನಮ್ಮ ತುಮಕೂರಲ್ಲಿ ಫ್ರೀಡಂ ಪಾರ್ಕ್ ಅಲ್ಲಿ ಅವರು ಹಗಲು ರಾತ್ರಿ ಕೂತ್ಕೊಂತಾರೆ, ಪ್ರೊಟೆಸ್ಟ್ ಮಾಡ್ತಾರೆ. ಯಾವ್ದ್ರ ಅಗೇನೆಸ್ಟ್? ನೀಟ್ ಅಗೇನೆಸ್ಟ್. ಸೊ ಸಕ್ಸಸ್ ಆಯ್ತು. ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಟ್ಟರು. ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್. ಆದ್ರೆ ನೆಕ್ಸ್ಟ್ ಕ್ವಶನ್, 6 ಗಂಟೆ ಆಗಿದೆ, ಜುಲೈ 26. ಬೆಳಗ್ಗೆಂತ ನೋಡ್ತಾ ಇದ್ದೀನಿ ಸ್ನೇಹಿತರೆ, ಅವರು ಸೋಷಿಯಲ್ ಮೀಡಿಯಾ ಏನು ಫೇಸ್ಬುಕ್ ಇರ್ಬೋದು, ಇನ್ಸ್ಟಾ ಇರ್ಬೋದು, ಎಕ್ಸ್ ಇರ್ಬೋದು, ಪ್ರತಿ ಒಂದ್ರಲ್ಲೂ ನೋಡ್ತಾ ಇದ್ದೀನಿ ಯಾವ್ದಾದ್ರು ಒಂದು ಟ್ವೀಟ್ ಮಾಡ್ತಿದಾರಾ ನಮ್ಮ ಕಾರ್ಗಿಲ್ ಯೋಧರ ಪರವಾಗಿ, ಯೋಧರ ಹುತಾತ್ಮಗಳಿಗೆ ಶಾಂತಿ ಕೋರು. ಯಾಕಂದ್ರೆ ಇವರೆಲ್ಲ ನಮ್ಮ ಭಾರತವನ್ನ ತುಂಬಾ ಒಳ್ಳೆ ರೀತಿ ಪ್ರೆಸೆಂಟ್ ಹೊರಟಿರುವಂತ ಇಬ್ರು ಗಣ್ಯ ವ್ಯಕ್ತಿಗಳು. ಆದ್ರೆ ಅಟ್ಲೀಸ್ಟ್ ಕರ್ಟಸಿಗೆ ಇವರಿಬ್ರು ಲಾಸ್ಟ್ ಟ್ವೀಟ್, ಇವರಿಬ್ರು ಲಾಸ್ಟ್ ಪೋಸ್ಟ್ ಏನಿದೆ ಅಂದ್ರೆ, ಪ್ರಧಾನ ಅವರು ರಿಸೈನ್ ಮಾಡಿದಾಗ ಇವರಿಬ್ರು ಲಾಸ್ಟ್ ಟ್ವೀಟ್, ಲಾಸ್ಟ್ ವಿಡಿಯೋಸ್ಗಳು ಹಾಕಿದ್ದಾರೆ. ಯಾಕೆ ಕಾರ್ಗಿಲ್ ಅಲ್ಲಿ ಹುತಾತ್ಮರಾದಂತ ಯೋಧರ ಬಗ್ಗೆ ಇವ್ರಿಗೆ ಯಾಕೆ ಕಾಳಜಿ ಇಲ್ಲ? ಭಾರತ ಎಂದರೆ ಒಂದು ಪಂಥಿಗೆ ಅಲ್ಲ, ಭಾರತ ಎಂದರೆ ಈ ಧರ್ಮಕ್ಕೆ ಸೀಮಿತ ಅಲ್ಲ, ಭಾರತ ಎಂದರೆ ಇದು ಅನ್ನೋ ಇಬ್ರು ಗಣ್ಯ ವ್ಯಕ್ತಿಗಳು. ಅದೇ ಕಾರ್ಗಿಲ್ ಅಲ್ಲಿ ಹುತಾತ್ಮರಾದಂತಹ ಯೋಧರ ಬಗ್ಗೆ ಯಾಕೆ ಕಾಳಜಿ ಇಲ್ಲ? ಯಾಕಂದ್ರೆ ಅವತ್ತೇನಾದ್ರೂ ಅಷ್ಟು ಜನ ಹುತಾತ್ಮರಾಗ್ದಲೆ ನಮಗೆ ಯಾಕೆ ಅಂತ ಬಿಟ್ಟಿದ್ದಿದ್ರೆ ಇವತ್ತು ಈ ಪವನ್ ಇರ್ತಿರಲ್ಲ, ಈ ಪ್ರಕಾಶ್ ರಾಜು ಇರ್ತಿರಲ್ಲ, ಕಿಶೋರ್ ಅವರು ಇರ್ತಿರಲ್ಲ, ಹೋಗಿ ಜಂತರ್ ಮಂತರ್ ಕುತ್ಕೊಳ್ಳೋಕ್ ಆಗ್ತಿರೋ ಪ್ರಧಾನ್ ಅನ್ನೋರು ಸಚಿವರು ಕೂಡ ಆಗ್ತಿರ್ಲಿಲ್ಲ, ಈ ಟೋಟಲ್ ಗೌರ್ಮೆಂಟ್ ಇರ್ತಿರಲಿಲ್ಲ ಅಂತ ಅನ್ಕೊಳ್ಳಿ. ಆದ್ರೆ ನಿಮ್ಮ ಕರ್ಟಸಿಗೆ, ನಿಮ್ಮ ಯೋಗ್ಯತೆಗೆ, ನಿಮ್ಮ ಹ್ಯುಮ್ಯಾನಿಟಿಗೆ, ನಿಮ್ಮ ಒಂದು ಭಾರತದ ಬದ್ಧತೆಗೆ ಅಟ್ಲೀಸ್ಟ್ ಒಂದು ಟ್ವೀಟ್, ಅಟ್ಲೀಸ್ಟ್ ಒಂದು ಫೋಟೋ ಹಾಕ್ಬಿಟ್ರೆ ಏನಾಗ್ಬಿಡುತ್ತೆ ಪವನ್ ಅನ್ಬೋದು. ಆದರೆ ನೀವು ಹೋಗಲ್ ಕೂತ್ಕೊಂಡ್ರೆ ಏನಾಗ್ಬಿಡ್ತು? ನಿಮ್ಮಿಂದ ಆಯ್ತಾ? ಎಲ್ಲರಿಂದ ಆಯ್ತು. ಯಾಕೆ ಮಾಡ್ತಾ ಇಲ್ಲ? ಭಾರತದ ಪರವಾಗಿರಂತ ಕಾರ್ಗಿಲ್ ಬಗ್ಗೆ ನಿಮ್ ಕಡೆಯಿಂದ ಒಂದು ಪ್ರತಿಕ್ರಿಯೆ ಇಲ್ವಲ್ಲ? ಏನು ಉದ್ದೇಶ?